ಇತ್ತೀಚೆಗೆ ಗಂಡಸರ ಕಿರಿಕಿರಿ ಜಾಸ್ತಿ ಆಗಿದೆ ಅಂತ ನನ್ನ ಹತ್ರ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅಲ್ಲ ಜಾಜಿ ಅವರೇ, ಈ ಗಂಡಸರು ಶೋಷಣೆ ತಪ್ಪೋದು ಯಾವಾಗ ಅಂತ. ಕೆಲವು ಸರಿ ಕಣ್ಣ ಗ್ಲಿಸರಿನ್ ಹಾಕೊಂಡು ನಮ್ಗಿಂತ ಜಾಸ್ತಿ ಅಳಕ್ ಶುರು ಮಾಡ್ಬಿಡ್ತಾರೆ. ಹೌದು, ಅದ್ರಲ್ಲೂ ಟಿವಿ ಅವ್ರು ಬಂದು ಕ್ಯಾಮ್ರಾನ ಮುಂದಿಟ್ಟು ನಿಮ್ ಪ್ರಾಬ್ಲಮ್ ಏನು ಸರ್ ಅಂತ ಕೇಳಿದ್ರೆ ಸಾಕು, ನನ್ನ ಹೆಂಡತಿ ತುಂಬಾ ಹಿಂಸೆ ಕೊಡ್ತಾಳೆ ಅಂತ ಸಖತ್ ವೀಪ್ ಮಾಡ್ತಾರೆ. ಅವರು ಗಂಡಸರು ಅಳೋದನ್ನ ಶೂಟ್ ಮಾಡ್ಕೊಂಡು ಟಿವಿಯಲ್ಲಿ ಅವಾಗ ಹಾಕ್ತಾ ಇರ್ತಾರೆ. ಸರಿ ಹತ್ರೆ ಟಿವಿ ಅವರು 10 ಸರಿ ಅಳಿಸ್ತಾರೆ. ಇದರಿಂದ ಲೇಡೀಸ್ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಗಂಡಸರು ಅಳ್ತಾ ಇದಾರೆ ಅನ್ನೋ ತಪ್ಪು ಮೆಸೇಜ್ ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾಗ ಹಾಗಲ್ವಾ? ಹೌದು ಚಾಚಿ ಅವರೇ, ಸಮಾಜದಲ್ಲಿ ಗಂಡಸರು ಪರವಾಗಿ ಅನುಕಂಪದ ಅಲೆ ಎದ್ಬಿಟ್ರೆ ನಮ್ಮಂತ ಹೆಂಗಸರಿಗೆ ತುಂಬಾ ಕಷ್ಟ ಆಗುತ್ತೆ. ಹೌದು, ಹಾಗಾಗೋದನ್ನ ನಾವು ಸ್ಟಾಪ್ ಮಾಡ್ಬೇಕು. ಮನೆಗಳಲ್ಲಿ ಕಂಟ್ರೋಲ್ ಮಾಡ್ಬೇಕು. ಚಾನೆಲ್ ನಲ್ಲಿ ಹೋಗಿ ಕೂತ್ಕೊಂಡು ಯಾವ ಗಂಡಸನ್ನು ಅಳೋದಕ್ಕೆ ಬಿಡ್ಲೇಬಾರ್ದು. ಗಂಡಸರ ಕೈಗೆ ಕರ್ಚಿಫ್ ಸಿಗ್ಲೇಬಾರ್ದು. ಮನೇಲಿ ಅಳೋದ್ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಕಡೆ ಕಂಟ್ರೋಲ್ ಆಗ್ಬಿಡುತ್ತೆ. ಒಂದು ಕೆಲಸ ಮಾಡೋಣ, ನಮ್ಮನೇಲಿ ಯಾವ್ದೇ ಕಾರಣಕ್ಕೂ ಗಂಡಸರು ಅಳ್ಳೇಬಾರ್ದು. ಒಂದ್ ವೇಳೆ ಗಂಡಸರು ಏನಾದ್ರು ಅತ್ರೆ ಅವ್ರಿಗೆ 100 ರೂಪಾಯಿ ಫೈನ್ ಹಾಕೋಣ. ಆ ಫೈನ್ ಹೆಂಡತಿಗೆ ಸೇರ್ಬೇಕು. ತುಂಬಾ ಚೆನ್ನಾಗಿದೆ ಜಾಜಿ ಅವರೇ. ಆಗಾಗ ನಮಗೂ ಇನ್ಕಮ್ ಬರ್ತಾ ಇರುತ್ತೆ. ಇದಕ್ಕೆ ನಮ್ಮ ಮಹಿಳಾ ಸಂಘದ ಸದಸ್ಯರು ಎಲ್ಲರೂ ಒಪ್ಪೇ ಹೋಗ್ತಾರೆ. ಓಕೆ, ಹಾಗಾದ್ರೆ ಇಮಿಡಿಯೇಟ್ ಆಗಿ ರೂಲ್ಸ್ ನ ಜಾರಿಗೆ ತಂದ್ಬೇಡ. ಪದ್ಮಜ ಅವರು ಏನು ಒಂದ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದೀರಾ? ಹೋಗಿಪ್ಪ. ಅಲ್ರಿ, ನಿಮ್ ಹೆಂಡತಿ ಮುಂದೆನೆ ನನ್ನ ಹೊಗಳ್ತಿರಲ್ಲ, ನಿಮ್ ನಾಚಿಕೆ ಆಗೋದಿಲ್ವಾ? ಅವ್ರು ಯಾರು? ನಿಮ್ ತಂಗಿನ? ಅಲ್ಲ, ನಮ್ಮ ಮನೆ ಪಕ್ಕದ ಮನೆಯವರು. ಅದಕ್ಕೆ ಒಂದೇ ತೂಕ ಇದ್ದೀರಾ. ವಾಟ್ ಮಾಡ್ಯಾರ ಬಬ್ಬಿ? ಇನ್ಮೇಲೆ ಗಂಡಸರು ಅಳೋ ಹಾಗಿಲ್ಲ ರೇ. ಮದ್ವೆ ಆದ ದಿನಾನೇ ನಾನು ಗೋಳು ಅಂತ ಹೊತ್ತು ಬಿಟ್ಟಿದ್ದೀನ್ರಿ. ಇನ್ನೇನ್ ಉಳ್ದಿದೆ ಅಳೋಕೆ? ಅದು ಹಾಗಲ್ಲ ಅಭಿ. ಮಧ್ಯದಲ್ಲಿ ಒಂದ್ ವೇಳೆ ನೀವೇನಾದ್ರೂ ಕಣ್ಣೀರ್ ಹಾಕಿದ್ರೆ 100 ರೂಪಾಯಿ ಫೈನ್ ಕಟ್ಬೇಕಾಗತ್ತೆ. ಈಗ ಸಿನಿಮಾ ನೋಡ್ತಾ ಇರ್ತೀವಿ, ಸೀರಿಯಲ್ ನೋಡ್ತಾ ಇರ್ತೀವಿ, ಆಗ ಅವಳು ಬಂತಪ್ಪ, ಏನು ಮಾಡೋದು? ಕಣ್ಣೀರ್ ಇಟ್ರಿ ನೀವ್ ಕೆಟ್ರಿ. ರೇ, ಹೊತ್ತಾಗ ಕಣ್ಣೀರು ಬರ್ದೆ ಬೋರಲ್ಲಿ ನೀರ ಬರುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ನಿಮ್ ಕಣ್ಣಲ್ಲಿ ಏನಾದ್ರೂ ನೀರ್ ಬಂದ್ರೆ ನೀವ್ 100 ರೂಪಾಯಿ ಫೈನ್ ಕಟ್ಲೇಬೇಕು. ಅದೇ ಯಾಕೆ ಅಂತ? ಯಾಕೆ ಅಂದ್ರೆ ನೀವ್ ಯಾಕೆ ಅಳ್ತಾ ಇದೀರಾ ಅಂತ ಜನಕ್ಕೆ ಗೊತ್ತಾಗಲ್ಲ, ಅದಕ್ಕೆ. ಹೆಂಡತಿ ಕಾಟಕ್ಕೆ ಗಂಡ ಕಣ್ಣೀರ್ ಹಾಕ್ತಿದ್ದಾನೆ ಅಂತ ಜನ ತಪ್ಪು ತಿಳ್ಕೊಂತಾರೆ. ಟಿವಿ ಅವ್ರ ಕಣ್ಣಿಗೆ ನಿಮ್ ಕಣ್ಣೀರ್ ಬಿದ್ರೆ ದೊಡ್ಡ ನ್ಯೂಸ್ ಆಗುತ್ತೆ. ಸೊ ಸ್ಟಾಪ್ ವೀಪಿಂಗ್ or pay 100 rupees spot fine. ಮಗನೇ, ಅಳಬೇಡ ಕಣೋ, ಅಳಬೇಡ ಕಣೋ, ಅಳಬೇಡ ಕಣೋ. 10 ದುಡ್ಡನ್ನ ಯಾಕೆ ಕಳ್ಕೊತೀಯ? ನನ್ನ ಭಾವನೆಗಳನ್ನ ತಡ್ಕೊಳ್ಳೋದು ಹೇಗೆ? ಸಂತೋಷ ಆದಾಗ್ಲೂ ಹಾಳಾದು ಕಣ್ಣೀರು ಬರುತ್ತಲ್ಲ. ನಿನ್ಗೆ ಸಂತೋಷ ಆಗೋದು ಬೇಡ, ದುಃಖ ಆಗೋದು ಬೇಡ, ಜೇಬ್ ಖಾಲಿ ಆಗೋದು ಬೇಡ. ಸನ್ಯಾಸಿ ತರ ಇದ್ ಬಿಡುವಂತೀರಾ? ಮತ್ತಿನ್ನೇನು, ನಿನ್ ಹೆಂಡತಿ ಮಾಡೋ ಕಾನೂನುಗಳು 1 2, ಅದರಿಂದ ಎಷ್ಟು ಹಿಂಸೆ ಆಗುತ್ತೆ ಅಂತ ಅವಳಿಗೇನೋ ಗೊತ್ತು. ಅಣ್ಣಯ್ಯ, ನಿನ್ ಕಣ್ಣಲ್ಲಿ ಒಂದ್ ತೊಟ್ಟು ನೀರ್ ಬಂದ್ರು ಅದನ್ನ ಗಮನಿಸೋಕೆ ಈ ಮನೇಲಿ ಜನ ಇದಾರೆ, ಹುಷಾರ್. ಗೊತ್ತಾಯ್ತು ಬಿಡಮ್ಮ. ಅವಳು ಬಂದ್ರೆ ಬಾತ್ರೂಮ್ ಹೋಗಿ ಚಿಲ್ಕ ಹಾಕೊಂಡು ನಲ್ಲಿ ನೀರ್ ಬಿಟ್ಕೊಂಡು ಗೊಳೋ ಅಂತ ಹತ್ತು ಬಿಡ್ತೀನಿ. ಅಷ್ಟು ಯಾಕೋ ಸಿಕ್ಕಾಕೋತೀಯ? ನಿನಗೆ ಅಳಲೇಬೇಕು ಅಂತಿದ್ರೆ ನನ್ನ ಮಡಿಲಲ್ಲಿ ತಲೆ ಇಟ್ಟು ನಿನಗೆ ಸಾಕಾಗೋವರೆಗೂ ಗೊಳೋ ಅಂತ ಹತ್ತು ಬಿಡು. ನಿನಗೆ ಹತ್ತು ಸಮಾಧಾನ ಆದ್ಮೇಲೆ ನಿನ್ನ ಕೈಲೇ ಸೀರೆನ ಒಗಸಿ ಒಣಗ್ ಹಾಕಿಸ್ತೀನಿ. ಬಂದ್ರು ನೋಡಿ ಜೋಡಿ ರಾಕ್ಷಸರು. ಹಿಂದಿನ ಜನ್ಮದಲ್ಲಿ ಸುಬಾಹು ಮಾರೀಚ್ ಆಗಿದ್ರು ಅನ್ಸತ್ತೆ. ಕಂಡವಳ ವಿಷಯ ನಿನಗೆ ಯಾಕೋ ತೆಪ್ಪ ಒಳಗೆ ನಡಿ. ಹಾಯ್, ಹೇಗ್ ನಡೀತಿದೆ ನಿಮ್ ಹೊಸ ರೂಲು? ಬೆಳಗ್ಗೆ ನಮ್ಮ ಯಜಮಾನರಿಗೆ ತರಕಾರಿ ತಗೋಬೇಕು, ಕಾಸು ಕೊಡಿ ಅಂತ ಹೇಳ್ದೆ. ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗೋಗಿದೆ ಅಂತ ಕಣ್ಣೀರ್ ಹಾಕೊಂಡ್ಬಿಟ್ರು. 100 ತೋರಿಸ್ದೆ, 100 ರೂಪಾಯಿ ವಸೂಲಿ ಮಾಡಿದೆ. ವೆರಿ ಗುಡ್. ನಿಮ್ಗೆ ಎಷ್ಟು ಕಲೆಕ್ಷನ್ ಆಯ್ತು? ಅಯ್ಯೋ, ಆ ಕತೆ ಏನ್ ಕೇಳ್ತೀರಾ? ನಮ್ಮ ಯಜಮಾನ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣೀರ್ ಬಂತು. ಅದಕ್ಕೆ ನಾನು ಫೈನ್ ಹಾಕ್ಬೇಕು ಬೇಡ ಅಂತ ಇನ್ನೂ ಡೌಟ್ ಅಲ್ಲಿ ಇದೀನಿ. ನೀವೇನೇ ಡೌಟ್ ಪಟ್ರು ಅದು ಮಹಿಳೆಯರ ಪರವಾಗಿರ್ಬೇಕು. ಅಲ್ಲ ರೀ, ಕಣ್ಣೀರ್ ಬಂದಿರೋ ಈರುಳ್ಳಿ ಹಚ್ಬೇಕಾದ್ರೆ, ಈರುಳ್ಳಿ ತಗೋಬೇಕಾದ್ರೂ ಕಣ್ಣೀರ್ ಬರುತ್ತೆ, ಹೆಚ್ಚಬೇಕಾದ್ರೂ ಕಣ್ಣೀರ್ ಬರುತ್ತೆ. ಒಟ್ಟಲ್ಲಿ ಕಣ್ಣಿಂದ ನೀರ್ ಬಂತು ತಾನೆ, ಕಣ್ ಲೀಕ್ ಆಯ್ತು, ಫೈನ್ ಗ್ಯಾರಂಟಿ. ಇನ್ನೇ ದಿನ ಈರುಳ್ಳಿ ನಾನೇ ಹೆಚ್ಚುತ್ತೀನಿ. ಅದ್ ಹಾಗಲ್ಲ ಕವನ ಅವ್ರೆ. ಪ್ರತಿನಿತ್ಯ ಹೆಂಗಸರು ಅಡ್ಗೆ ಮನೆಯಲ್ಲಿ ಈರುಳ್ಳಿ ಹೆಚ್ಚಬೇಕಾದ್ರೆ ಅಳ್ತಾರ ಇಲ್ವಲ್ಲ? ಆದ್ರೆ ಗಂಡಸರು ಬೇಕು ಅಂತಾನೆ ಜಾಸ್ತಿ ಅಳ್ತಾರೆ. ಯಾವ್ದೇ ರೀಸನ್ ಕಣ್ಣಲ್ಲಿ ನೀರ್ ಬಂದ್ರು 100 ರೂಪೀಸ್ ಫೈನ್ ಕಟ್ಲೇಬೇಕು. ಫೈನ್ ಕಟ್ಟಿಲ್ಲ ಅಂದ್ರೆ ಅಡ್ಗೆ ಮನೆ ನಮ್ ಕಂಟ್ರೋಲ್ ಅಲ್ಲಿ ತಾನೇ ಇರುತ್ತೆ. ಊಟ ಕಟ್ ಮಾಡಿ. ಹೆಂಡತಿ ಮನ್ಸ್ ಮಾಡಿದ್ರೆ ಗಂಡಂಗೆ 1 ಲೋಟ ನೀರು ಸಿಗಲ್ಲ. ರಾಜಿ ಅವ್ರೆ, ನಾನು ಅಳ್ಬಾರ್ದ? ನೀನ್ ಧಾರಾಳವಾಗಿ ಅಳ್ಬೋದು, ನಿನ್ ಗಂಡ್ಸಲ್ವಲ್ಲ. ಜಾಜಕ್ಕೆ ಇದು ನನಗೂ ಅನ್ವಯಿಸುತ್ತಾ? ನೋ, ನೀನು ಈ ಮನೆ ಅಳಿಯ. ಇದು ನಿನ್ಗೆ ಅನ್ವಯಿಸಲ್ಲ.
ಇದು ಅನ್ವಯಿಸೋದು ಏನೇ ಇದ್ರೂ ಮನೆ ಯಜಮಾನಂಗ್ ಮಾತ್ರ. ರಾಜವ್ರೆ ಏನಾದ್ರು ಕೆಲ್ಸ ಕೊಡಿ, ಬೆಳಿಗ್ಗೆಯಿಂದ ಏನು ಕೆಲಸ ಮಾಡದೆ ಬೋರ್ ಆಗ್ಬಿಟ್ಟಿದೀವಿ. ಈ ಮನೇಲಿ ಹಬಿ ಯಾವ್ದೇ ಕಾರಣಕ್ಕೆ ಹತ್ರು ₹100 ದಂಡ ವಸೂಲಿ ಆಗ್ಲೇಬೇಕು. ನೀವ್ ಅದನ್ನ ವಾಚ್ ಮಾಡಿ ನನಗೆ ರಿಪೋರ್ಟ್ ಮಾಡ್ಬೇಕು. ಅಲ್ಲ ಅವನು ನಾನು ಅತ್ತೆ ಇಲ್ಲ ಅಂತ ವಾದಿಸ್ಬಿಟ್ರ. ಶೂಟ್ ಮಾಡ್ರೋ ಕಣ್ಣಲ್ಲ ಮೊಬೈಲ್ ನಲ್ಲಿ. ಇದರಿಂದ ನಮಗೆ ಬಂದ ಭಾಗ್ಯ. ವಸೂಲಿ ಆಗೋ ದುಡ್ಡಲ್ಲಿ ನನಗ್ 50, ನಿಮಗ್ 50. ಲೇ ಮಗನೇ, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಕತ್ತೆ ಗುಲಾಣಿ ಹಿಡ್ಕೊಂಡು ಯುದ್ಧ ಮಾಡೋದು ಬಿಟ್ಟು ರಂಗಮ್ಮನವ್ರೆ, ಮನೆಯಲ್ಲಿ ಈ ತರ ಜಾಡ್ ಕಟ್ಕೊಂಡ್ರೆ ಸಾಲಗಳು ಜಾಸ್ತಿ ಆಗತ್ತಂತೆ. ಅದಕ್ಕೆ ನಾನೇ ಧೂಳ್ ತೆಗಿತಾ ಇದ್ದೀನಿ. ನಾನು ಗಟ್ಟಿಯಾಗಿದ್ರೆ ನಾನೇ ಹೊಡಿತಾ ಇದ್ದೆ ಕಣೋ. ಹಾಳಾದ್ದು ಈ ಧೂಳು ನನ್ನ ಕಣ್ಣಿಗೆ ಕಾಣಿಸೋಲ್ಲ. ಕಣ್ಣುಗಳು ಸರಿಯಾಗಿರೋ ದಂಡ ಪಿಂಡಿಗಳು ಏನ್ ಕೆಲಸ ಮಾಡ್ತವೆ ಅಂತೀನಿ. ಅವುಗಳ ಕಣ್ಣುಗಳು ಅಡಿಗೆ ಮನೆಯಲ್ಲಿ ಮಾಡೋ ತಿಂಡಿಗಳ ಮೇಲಿರುತ್ತೆ, ಇಲ್ಲ ಜಾಜಿ ಕೊಡೋ ₹200 ಮೇಲಿರುತ್ತೆ. ಏನಾಯ್ತು? ಕಣ್ಣಿಗೆ ಧೂಳ್ ಬಿದ್ಬಿಡ್ತು. ಅಯ್ಯೋ, ಸ್ವಲ್ಪ ಕಣ್ಬಿಡು ಕಣ್ಬಿಡು. ಬಿಟ್ಲಾ, ಬೇಗ ಫೋನ್ ತೆಗಿಯೋ. ಈಗ ಸರಿ ಹೋಯ್ತಾ? ಅಯ್ಯೋ ಇಲ್ಲ ಮಾತೋಶ್ರೀ ರಂಗಮ್ಮ, ಕಣ್ಣೀರ್ ಬರ್ತಾನೆ ಇದೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೋ. ಕಣ್ಣು ಮುಚ್ಕೊಂಡ್ರೆ ಕಣ್ಣೀರ್ ಬಾಯಿಗೆ ಹೋಗುತ್ತೆ ಅಷ್ಟೇ. ನೀರಲ್ಲಿ ಕಣ್ಣನ್ನ ಚೆನ್ನಾಗಿ ತೊಳ್ಕೋ, ಸರಿ ಹೋಗುತ್ತೆ. ಬಾಬಾ ಕ್ಲೋಸಪ್ಪ ಸ್ವಲ್ಪ ಈ ಕಡೆ ತಿರುಗಿ. ಯಾವುದೇ ಕಾರಣಕ್ಕೂ ಕಣ್ಣೀರ್ನ ಒರೆಸ್ಕೋಬಿಡಿ, ಯಾಕೆಂದ್ರೆ ಕಣ್ಣೀರ್ಗೆ ಪಾಯಿಂಟ್ಸ್ ಇದೆ. ಈಗೇನು ಹೋಗ್ತಿಲ್ಲ, ಮಕ್ಕ ಬಿಡ್ಬೇಕಾ? ವೆರಿ ಗುಡ್ ಎಕ್ಸಲೆಂಟ್ ಆಗಿದೆ ಕವರೇಜ್. ಹಬಿ ಕಣ್ಣಿಂದ ನೀರ್ ತೊಟ್ಟಿಗೆ ತರೋದನ್ನ ತುಂಬಾ ಚೆನ್ನಾಗಿ ಶೂಟ್ ಮಾಡಿದೀರಾ. ಜಜಕ್ಕೆ ಇನ್ನೊಂದು ₹5,000 ಕೊಟ್ಟು ಚೆನ್ನಾಗಿರೋ ಮೊಬೈಲ್ ನ ಕೊಡಿಸಿದ್ರೆ ಇನ್ನೂ ಚೆನ್ನಾಗಿರೋ ಫೋಟೋನ ತೆಗಿಬಹುದಾಯ್ತು. ಫೈನ್ ಹಾಕೋದಕ್ಕೆ ಇಷ್ಟು ಸಾಕು ಬಿಡೋ. ರಾಜವ್ರೆ ಮತ್ತ್ಯಾಕೆ ತಡ? ಬೇಗ ಪಾಂಡುರಂಗನ ಕರೆದು ಫೈನ್ ವಸೂಲಿ ಮಾಡಿ ನಮಗ ಬರೋದು ಬಂದ್ಬಿಡ್ಲಿ. ಹಬಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬ್ಬಿ? ಹಬಿ ನೀನ್ ಕಣ್ಣೇ ಹಾಕಿದ್ರ? ಗೊತ್ತು ತಾನೆ ನಾನು ಯಾರು ಅಂತ. ಗೊಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗೊಂಡುಗಲಿ. ಎಡಗೈ ಎತ್ತಿದರೆ ವೀರ ಕೇಸರಿ, ಬಲಗೈ ಎತ್ತಿದರೆ ವೀರ ಮದಕರಿ. ನಾನ್ ಯಾಕ್ರಿ ಹೇಳಿ? ನೀವ್ ಹತ್ತಿದ್ದೀರಾ, ಸುಳ್ಳು ಹೇಳ್ತಾ ಇದೀರಾ. ರೇ, ನನ್ನ ಕಣ್ಣಿಂದ ನೀರ ಬಂದಿಲ್ಲ. ಪ್ರೂಫ್ ತೋರ್ಸ್ರಿ. ಪ್ರೂಫ್ ಬೇಕಂತೆ. ಬಾಬಾ ನೀವು ಧೂಳು ಕೊಡುತ್ತಿರ್ಬೇಕಾದ್ರೆ ನಿಮ್ ಕಣ್ಣಿಗೆ ಧೂಳು ಬಿತ್ತು. ಆಗ ಮತ್ತೆ ಅವರು ನಿಮ್ ಕಣ್ಣನ್ನ ಅಂತ ಊದಿದ್ರು, ಆಗ ನಿಮ್ ಕಣ್ಣಿಂದ ನೀರು ಬಂತು. ಸಾಕ, ಇನ್ನು ಬೇಕಾ? ಅದು ಕಸದ ಕಣ್ಣೀರು. ಯಾವ್ದೇ ನೀರಾಗ್ಲಿ ಕಣ್ಣಿಂದ ಬಂದಿದೆ ಅಂದ್ಮೇಲೆ ಅದು ಕಣ್ಣೀರೇ, ಫೈನ್ ಕಟ್ರಿ. ರೇ, ಪ್ರೂಫ್ ತೋರ್ಸ್ರಿ. ಸಾಕ, ಇನ್ನು ಬೇಕಾ? ನೀವ್ ಸುಳ್ಳು ಹೇಳಿರೋದಕ್ಕೆ, ಆರ್ಗ್ಯೂ ಮಾಡಿದಕ್ಕೆ ₹500 ಫೈನ್ ಕಟ್ಬೇಕು. ಕಟ್ರಿ. 500? ಈಗೇನು ₹500 ಕಟ್ತಿರೋ ಅಥವಾ ಸ್ಪೆಷಲ್ ಆಗಿ ಲೇಡೀಸ್ ಕೋರ್ಟ್ ಕರ್ಸಿ ಮಾನ ಮರ್ಯಾದೆ ತೆಗಿಬೇಕೋ? ನನ್ನ ಹತ್ರ ಇರೋದು ಬರೀ ₹400 ಅಷ್ಟೇ. ₹100 ಬ್ಯಾಲೆನ್ಸ್ ನಲ್ಲಿ ಬರ್ಕೋತೀನಿ, ಸದ್ಯಕ್ಕೆ ಅದನ್ನ ಕೊಡಿ. ಅದು ಬಿಟ್ಲಾ, ಈ ₹400 ಅಲ್ಲಿ ನಿಮಗ್ 200, ನನಗ್ 200. ಬಾರ ಬಿಟ್ಲಾ, ಹೊಸ ಹೋಟ್ಲಿಗೆ ಹೋಗಿ ₹200 ದೋಸೆ ಬಾರ್ಸ್ ಬಂದ್ಬಿಡೋಣ. ಅಯ್ಯೋಯ್ಯೋ, ನೀವೇನ್ರು ಕಣ್ಣಿಗೆ ಧೂಳ್ ಬಿದ್ದಿತ್ತಲ್ಲ, ಗೊತ್ತೇ ಆಗ್ಲಿಲ್ಲ. ಕಳ್ಳ ಕಾಕ್ರಿ ಇರ್ಬೇಕು ಅಂತ ಹೊಡೆದು ಬಿಟ್ಟೆ. ಸಾರಿ ಕಣ್ರು. ಎಷ್ಟು ಜೋರಾಗಿ ಹೊಡೆದ್ರೆ ಗೊತ್ತಾ? ಪಾಂಡುರಂಗ ಹೋಗ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಂತೀವಿ. ನಡಿಯೋ ಬಿಟ್ಲಾ. ತಗೊಂಡಯ್ಯ ಕಾಫಿ. ಏನಣ್ಣಯ್ಯ ಕಣ್ಣು ಇಷ್ಟೊಂದು ಕೆಂಪಾಗ್ಬಿಟ್ಟಿದೆ? ಹಳೆ ಕಣ್ಣೇನಾಯ್ತು? ಅದೇ ಕಣ್ಣಮ್ಮ ಇದು. ನಿನ್ನೆ ಕಣ್ಣಿಗೆ ಧೂಳ್ ಬಿತ್ತಲ್ಲ, ಕಣ್ ಸರಿ ಹೋಗ್ಲೇ ಇಲ್ಲಮ್ಮ. ನೀರಿನ ತೊಟ್ಟಿಲಿ ತಲೆ ಹತ್ಬಿಟ್ಟು ಕಣ್ ಬಿಡ್ಬೇಕಾಗಿತ್ತು. ಹಾಗೇನಾದ್ರೂ ಮಾಡಿದಿದ್ರೆ ಪ್ರಾಣನೇ ಹೋಗಿರೋದು. ಡ್ರಾಪ್ಸ್ ಹಾಕಿದ್ರು ಪ್ರಯೋಜನ ಆಗ್ಲಿಲ್ವಾ? ಔಷಧಿ ಅಂಗಡಿಯವನಿ ಪ್ರಯೋಜನ ಆಯ್ತು. ನೋಡಮ್ಮ, ನೋಡು, ಕಣ್ಣಲ್ಲಿ ನೀರು ಜನಕ್ತಾನೇ ಇದೆ. ಅಣ್ಣಯ್ಯ ಏನ್ ಮಾಡ್ತಾ ಇದೀಯಾ? ಕಂಡವ್ರ ಕಣ್ಣಿಗೆ ನನ್ನ ಕಣ್ಣು ಬೀಳಬಾರ್ದಮ್ಮ. ಲೇ ಮಗನೇ, ಏನ್ ಹೇಳಿದ್ಲು ಡಾಕ್ಟ್ರು? ಇದು ಗಾಳಿ ಕಾಲ, ಸಣ್ಣ ಧೂಳು ಕಣ್ಣಿಗೆ ಬಿದ್ರು ನೀರ್ ಬರ್ತಾನೇ ಇರುತ್ತೆ. 1-2 ದಿನ ಹೀಗಿರುತ್ತೆ ಅಂತ ಡ್ರಾಪ್ ಕೊಟ್ಟಿದ್ದಾರೆ. ಇದೇನು ಕಿವಿ ಚಿತ್ರ ಇದೆ? ಕಣ್ಣು, ಕಿವಿ, ಮೂಗು 3ಕ್ಕೂ ಆಗತ್ತಂತೆ. 3 in 1. ಎಲ್ಲದಕ್ಕೂ ಹಚ್ಕೋ. ಯಾಕೆ ಇಷ್ಟೊಂದು ರೊಚ್ಚಿಗೆದ್ ಬಿಟ್ಟಿದ್ದೀರಾ? ಮತ್ತಿಂದೇನು, ನಾನು ಏನ್ ಹೇಳ್ದೆ ನಿನಗೆ? ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಅಂತ. ನನ್ನ ಮಾತು ಕೇಳ್ದೇನ ನೀನು? ಎಲ್ಲಿ ನನ್ನ ಹೆಂಡತಿ ನನ್ನ ಕಣ್ಣು ನೋಡಿ ಫೈನ್ ಹಾಕ್ತಾರೆ ಅನ್ನೋ ಭಯ ಆಗ್ತಿದೆ ನನಗೆ. ಒಳ್ಳೆ ಲೂಸ್ ಹೆಂಡ್ತಿನ ಕಟ್ಕೊಂಡಿದ್ರು.
ಕೊಟ್ಕೊಂಡಿದ್ದು ನಾನಲ್ಲ ರೀ, ಕೊಟ್ಟಿದ್ದು ನಿಮ್ಮ ಬೋಳ್ ತಲೆ ಯಜಮಾನ್ರು. ಅವನಿಗೆ ಈಗ ಕಾದಿದೆ ಬಲ್ತಿಂತಾಳು. ಏನ್ಲಿ ನೀವೇನೋ ಗೋಡೆ ಗೂಟ ಹೊಡ್ಕೊಂಡು ಆರಾಮವಾಗಿ ಫೋಟೋ ಸೇರ್ಕೊಂಡ್ಬಿಟ್ರಿ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತೇನ್ರಿ? ಆ ನಿಮ್ಮ ತಾಟಕ್ಕಿತ್ತಿ ಸೊಸೆ ಇದ್ದಾಳಲ್ಲ, ಅವಳ ಹಾಲಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನಿಮ್ಮ ಮಗನ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ದುಡ್ಡು ಪೀಕಿಸ್ತಾ ಇದ್ದಾಳಲ್ರಿ. ಹೀಗೆ ಆದ್ರೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ. ನಿಮ್ಮ ಸೊಸೆನ ನೀವಿದ್ದ ಜಾಗಕ್ಕೆ ಕಲಿಸ್ಕೊಂಡು, ಅಮ್ಮ ನನ್ನ ಮಗನ ಮೈಯಲ್ಲಿ ರಕ್ತ ಆಗಲಿ ನೀರಾಗಲಿ ಜಾಸ್ತಿ ಇಲ್ಲ, ಹೀಗೆಲ್ಲ ಮಾಡಬಾರ್ದು, ತಪ್ಪು ಅಂತ ಒಂದೆರಡು ಬುದ್ಧಿ ಮಾತು ಹೇಳಬಾರ್ದ? ಅಯ್ಯ, ನೀವೆಲ್ಲ ಹೇಳ್ತಿಲ್ಲ, ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ, ಎಲ್ಲ ನನ್ನ ಕಲ್ಮ ಕಲ್ಮ. ಬಾಬಾ ಏನು ಶೂಟಿಂಗಾ? ಹೌದು ಬಾಬಾ. ಒಂದು ಸ್ಟುಡಿಯೋ ಓಪನ್ ಮಾಡ್ಬಿಟ್ರ? ಲೇ ಪಾಂಡ್ರಂಗ, ನಿನ್ನ ಕಣ್ಣಿಂದ ದಿನ ನೀರ್ ಬರ್ತಾ ಇದ್ರೆ ನಮಗೆ ಸಖತ್ತಾಗಿ ವರ್ಕೌಟ್ ಆಗುತ್ತೆ ಕಣ. ನಿಮಗೆ ಮಾಡೋದಕ್ಕೆ ಬೇರೆ ಏನ್ ಕೆಲಸ ಇಲ್ವೇನ್ರ? ಅಯ್ಯೋ ಬಾಬಾ, ಈ ಕಡೆ ತಿರುಗ್ಬಿಟ್ಟು ನಿಮ್ ಕಣ್ಣೀರ ತೋರಿಸಿ ಬಾಬಾ, ಕ್ಲೋಸ್ ಅಪ್ ಶೂಟ್ ಮಾಡ್ಕೊತೀನಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಕಣ್ಣೀರಲ್ಲ, ಕಣ್ಣಿಗೆ ಧೂಳು ಬಿದ್ದಿರೋದು. ದಿನಕ್ಕೆ 20 ಸಲ ನೀರ್ ಬರ್ತಾನೆ ಇರುತ್ತೆ. ವಿಟ್ಲ, ಒಂದು ಸಲಕ್ಕೆ 100 ರೂಪಾಯಿ ಆದ್ರೆ 20 ಸಲಕ್ಕೆ 2,000 ರೂಪಾಯಿ. ಒಳ್ಳೆ ಪಾಂಡ್ರಂಗ, 2,000 ರೂಪಾಯಿ ಕೊಡ್ಬೇಕಾಗತ್ತೆ. 2,000 ರೂಪಾಯಿ ಇದ್ದಿದ್ರೆ ಕಣ್ಣನ್ನೇ ಬದಲಾವಣೆ ಮಾಡಿಸ್ಕೊಳ್ತಾ ಇದ್ದೆ. ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿದೆ? ಹೋಗ್ರ ಸುಮ್ನೆ. ಬಾಬಾ, ರೂಲ್ಸ್ ಪ್ರಕಾರ ನೀವು ನಮ್ಗೆ 2,000 ರೂಪಾಯಿನ ಕೊಡ್ಲೇಬೇಕು. ಒಂದು ಕೆಲಸ ಮಾಡೋಣ, ನೀವು ನಮ್ಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡಿ. ನಾವು ನಿಮ್ಮ ಕಣ್ಣೀರಿನ ವಿಡಿಯೋನ ಶೂಟ್ ಮಾಡಲ್ಲ, ಜಾಜತ್ಗೆ ತೋರ್ಸಲ್ಲ. ನನ್ನ ಹತ್ರನೇ ಲಂಚ ಕೇಳ್ತಿದ್ರು ಬಾಡ್ಕೋಗಳ. ಬ್ಯಾಡ ಅಂದ್ರೆ ಬಿಡಿ, ನಾವು ನಿಮ್ಮ ಕಣ್ಣೀರನ್ನ ಶೂಟ್ ಮಾಡಿ ಜಾಜತ್ಗೆ ತೋರಿಸ್ತೀವಿ. ಅವ್ರು ನಿಮ್ಗೆ ಫೈನ್ ಹಾಕ್ತಾರೆ, ನಮ್ಗೆ ಕಮಿಷನ್ ಕೊಡ್ತಾರೆ. ನೋಡ್ರ, ಈಗೇನು ಬರ್ತಾ ಇಲ್ಲ. ಇಲ್ಲಿ ಈಗಷ್ಟೇ ಕಣ್ಣಿಂದ ನೀರ್ ಜಿಣುಕ್ತದೆ. ಶೂಟ್ ಮಾಡ್ಕೊಳ್ಳೋ. ಪಾಂಡುರಂಗ, ಯಾಕಪ್ಪ ಗಾಬರಿಯಾಗಿ ಬರ್ತಾ ಇದ್ಯಾ? ನಾನು ಪುರುಷ ವಿಮೋಚನಾ ಸಂಘದ ಅಧ್ಯಕ್ಷ ರಾಜಣ್ಣ. ನಾನು ಆ ಸಂಘದ ಕಾರ್ಯದರ್ಶಿ ರಾಮಣ್ಣ. ಅಣ್ಣ, ನೀವಿಬ್ರು ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಗೋಯ್ತು. ಹುಲಿ ಬೋನಿಂದ ತಪ್ಪಿಸ್ಕೊಂಡು ಬಂದೆ. ಹುಲಿ ಬೋನ? ಎಲ್ಲಿದೆ ಹುಲಿ? ಆ ಕಡೆ ಹೋದು ಜೋಡಿ ಹುಲಿಗಳು. ಪಾಂಡುರಂಗ, ನಿನ್ ಕಣ್ಣಲ್ಲಿ ನೀರು ತುಂಬಿದೆ, ನಿನ್ನ ಮನಸ್ಸಲ್ಲಿ ದುಃಖ ಹೆಪ್ಪುಗಟ್ಟಿದೆ. ಏನಾಯ್ತು ಹೇಳೋ? ನನ್ನ ಮನೆಯಲ್ಲಿ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನ ಬದುಕು ಸರ್ವನಾಶ ಆಗ್ತಾ ಇದೆ. ಮದುವೆ ಆದವ್ರ ಪಾಡಲ್ಲ ಇಷ್ಟೇ. ಪರವಾಗಿಲ್ಲ, ಬಿಡಿಸಿ ಹೇಳು. ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ನಿಮ್ ಜೊತೆ ಇರ್ತೀವಿ. ನನ್ನ ಮನೆಯಲ್ಲಿ ಏನಾಗಿದೆ ಗೊತ್ತಾ? ಗಂಡಸರ ಕಣ್ಣಲ್ಲಿ ನೀರು ಬಂದ್ರೆ 100 ರೂಪಾಯಿ ದಂಡ ಕಟ್ಟಬೇಕು ಅಂತ ಕಾನೂನು ತಂದಿದ್ದಾರೆ. ನನ್ನ ಕಣ್ಣಲ್ಲಿ ನೀರು ಬರೋದನ್ನ ಅಳೋದನ್ನ ಶೂಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಹೆಂಡತಿ ಜನಗಳನ್ನು ಬಿಟ್ಟಿದ್ದಾರೆ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು, ಗಂಡಸರಿಗೆ ಅಳೋದಕ್ಕೂ ಸ್ವಾತಂತ್ರ್ಯ ಇಲ್ವಾ? ಇಲ್ಲ ಕಣಣ್ಣ. ಮಹಿಳಾ ಸಂಘದ ಎಲ್ಲಾ ಮಹಿಳೆಯರು ಇದನ್ನೇ ಮಾಡ್ತಾ ಇದಾರೆ ಅಂತ ನಮಗೆ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ. ಇದ್ರ ಬಗ್ಗೆ ಉಗ್ರ ಪ್ರತಿಭಟನೆ ಮಾಡಬೇಕು. ನಮ್ಮ ಸಂಘದಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಡಿ. ಹೆಂಗಸರ ದೌರ್ಜನ್ಯ ಮಿತಿ ಮೀರ್ತಾ ಇದೆ. ಗಂಡಸರನ್ನ ಬುಗುರಿ ಆಡ್ತಂಗ್ ಆಡ್ತಾ ಇದ್ದಾರೆ. ನಮ್ಮ ಉರ್ದಾರವನ್ನೇ ನಮ್ಮ ವಿರುದ್ಧ ಬೀಸೋ ಚಾವಟಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾವು ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತೀವೋ ಅದನ್ನೇ ಕಾನೂನು ಮಾಡೋಣ. ಹೆಂಗಸರ ದಬ್ಬಾಳಿಕೆ ತಕ್ಷಣ ನಿಲ್ಬೇಕು. ಸುಮ್ನೆ ನಮ್ಮನ್ನೆಲ್ಲ ಗೋಳಾಡಿಸ್ತಾರೆ, ನಮ್ಮ ಕಿವಿ ಹಿಂಡ್ತಾರೆ, ಲಟ್ಟಣಿಗೆ ತಗೊಂಡು ಹೊಡಿತಾರೆ. ಆಯ್ತಾಯ್ತು, ಇನ್ನು ಮುಂದೆ ಪ್ಲಾಸ್ಟಿಕ್ ಲಟ್ಟಣಿಗೆ ತರೋ ಯೋಚನೆ ಮಾಡೋಣ. ವರದಕ್ಷಿಣೆ ಅಸ್ತ್ರ ಬಳಸಿ ನಮ್ಮನ್ನೆಲ್ಲ ಕಟ್ಟಾಕ್ತಾ ಇದ್ದಾರೆ. ನಾವೇನಾದ್ರೂ ಗಟ್ಟಿಯಾಗಿ ಮಾತಾಡಿದ್ರೆ ಶೋಷಣೆ ಅಂತಾರೆ. ಆಯ್ತಾಯ್ತು, ನಮ್ಮನೆಯಲ್ಲೂ ಹೀಗೆ ನಡೀತಾ ಇದೆ. ಏನ್ ಮಾಡೋಕ್ಕಾಗುತ್ತೆ? ಇಂಥ ಹೆಂಗಸರನ್ನ ನಂಬಲೇಬಾರ್ದು ಅಂತ ಕಾನೂನು ಮಾಡಿದ್ರೆ ಹಿಂಗೆ. ಬೇಡ ಬೇಡ, ಅವ್ರು ಒಚ್ಚಿಗೆ ಎದ್ಬಿಟ್ರೆ ಕಷ್ಟ. ಹೆಂಡ್ತಿರು ನಗ್ನಗ್ತಾ ಇರ್ಬೇಕು. ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಗಂಡಸರ ಜನ್ಮ ಸಿದ್ಧ ಹಕ್ಕು. ಹೆಂಗಸರು ಮನೆಯಲ್ಲಿ ಮಹಾಲಕ್ಷ್ಮಿ ತರ ನಗನಗ್ತಾ ಇರಬೇಕು. ಒಂದ್ ವೇಳೆ ಅವ್ರು ಏನಾದ್ರೂ ಕೋಪ ಮಾಡ್ಕೊಂಡ್ರೆ 100 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಅಂತ ಕಾನೂನು ತರೋಣ. ಇದು ಮಹಿಳಾ ಸಂಘದ ಎಲ್ಲಾ ಮಹಿಳೆಯರಿಗೂ ಅಪ್ಲೈ ಆಗುತ್ತೆ. ಒಂದ್ ವೇಳೆ ಕೋಪ ಮಾಡ್ಕೊಂಡು ದಂಡ ಕಟ್ಟಲ್ಲ, ಆವಾಗ ಏನ್ ಮಾಡೋದು? ವೆರಿ ಸಿಂಪಲ್. ಮನೆಗೆ ತಂದು ಹಾಕೋ ದಿನಸಿನ ಕಟ್ ಮಾಡೋದು, ಅವ್ರಿಗೆ ಕೊಡೋ ಪಾಕೆಟ್ ಮನಿನ ಕಟ್ ಮಾಡೋದು. ಈ ಅಮೆಂಡ್ಮೆಂಟ್ ನ ನೀವೆಲ್ಲ ಒಪ್ಕೊಂಡ್ರೆ ಈಗಲೇ ಈ ರೆಸಲ್ಯೂಷನ್ ಪಾಸ್ ಮಾಡ್ಬಿಡ್ತೀನಿ. ಸರಿ, ಕಣ್ಕೊಳ್ಳಿ.
ಈ ಅಮೆಂಡ್ಮೆಂಟ್ನ ಈಗಲೇ ಪಾಸ್ ಮಾಡ್ತಾ ಇದ್ದೀನಿ. ನೋಡಿ ಸೈನ್ ಮಾಡಿ ನೀವೊಂದು. ಮಲ್ಲಂಗ ನೀವೊಂದು ಮಾಡಿ. ಹೇಗೆ? ಏನೋ ಇದು ಬಿಟ್ಲಾ ಪಾಂಡ್ರಂಗನ ಕಣ್ಣಲ್ಲಿ ನೀರ್ ಕಡಿಮೆ ಆಗ್ಬಿಟ್ಟಿದೆ. ಮಳೆ ಕಡಿಮೆ ಆಗಿದೆಯಲ್ಲ ಅದಕ್ಕೆ ಎಲ್ಲಾ ಕಡೆ ನೀರ್ ಕಡಿಮೆ ಆಗಿದೆ. ಬಾಬಾ ನಮಗೆ ನಿಮ್ಮ ಕಣ್ಣು KRS ಡ್ಯಾಮ್ ಇದ್ದಂಗೆ ಅದು ಯಾವಾಗ್ಲೂ ಓವರ್ ಫ್ಲೋ ಆಗ್ತಾ ಇರಬೇಕು. ಲೇ ದಂಡ ಪಿಂಡಗಳ, ಪುರುಷ ವಿಮೋಚನಾ ಸಂಘದಲ್ಲಿ ಒಂದು ರೂಲ್ ಪಾಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಂಡತಿ ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ, ಕೂಗಾಡೋ ಹಾಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ 100 ರೂಪಾಯಿ ಫೈನು. ದಂಡ ಕಟ್ಲಿಲ್ಲ ಅಂದ್ರೆ ಜೆನ್ಸಿ ಕಟ್, ಪಾಕೆಟ್ ಮನಿ ಕಟ್. ನಾಳೆ ಜಾಜ್ ಅವರು ತೊಂದ್ರೆ ಸಿಕ್ಕಾಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ನಿಯಮನ ಪಾಲಿಸೋಕೆ ಜಾಜ್ ಅವ್ರಿಗೆ ಹೋಗಿ ಹೇಳ್ರ. ಹೋಗ್ರ ಕುನ್ನಿಗಳ ಏನಂತ ಹಂದಿಗಳ ಅಂದೆ. ಕುಂಡಿ ಗಿನ್ನಿ ಅಂದ್ರೆ ಸರಿ ಇರಲ್ಲ. ನಡಲೇ ಇಷ್ಟ ಆಯ್ತು. ಮೈ ಗಾಡ್, ಓಹೋ ಈ ತರ ಅಮೆಂಡ್ಮೆಂಟ್ ಅದು. ಸರಿ ಬಿಡಿ, ಹಬಿ ಹತ್ರ ನಾನೇ ವಿಚಾರಿಸ್ಕೋತೀನಿ. ಯು ಕ್ಯಾನ್ ಗೋ. ಹಬಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಕಾಪಿ? ಹಬಿ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಏನಿದು ನನ್ನ ಮನೇಲಿ ನನ್ಗೆ ಮರ್ಯಾದೆ? ಹಬಿ ಏನದು ಅಮೆಂಡ್ಮೆಂಟು? ನಾನ್ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ಯಾಕೆ ಮನಿ ಕೊಡ್ಬೇಕು? ನನ್ನ ಕಣ್ಣಲ್ಲಿ ನೀರು ಬಂದಿದ್ದಕ್ಕೆ ನೀವು ವಸೂಲಿ ಮಾಡಿಲ್ವಾ? ಇದು ಹಾಗೇನೆ, ಅದು ಕಣ್ಣೀರ ಟ್ಯಾಕ್ಸ್, ಇದು ಕೋಪದ ಟ್ಯಾಕ್ಸ್. ನೋಡಿ, ನಿಮ್ಮ ಪುರುಷ ವಿಮೋಚನಾ ಸಂಘದಲ್ಲೇ ಆಗ್ಲಿ ಸರ್ಕಾರದಲ್ಲೇ ಆಗ್ಲಿ ಮಹಿಳೆಯರ ಸಂಬಂಧಪಟ್ಟ ರೂಲ್ಸ್ ಜಾರಿ ಆಗ್ಬೇಕು ಅಂದ್ರೆ ಎಲ್ಲಾ ಮಹಿಳಾ ಸಂಘದ ಪರ್ಮಿಷನ್ ಬೇಕು. ನಮ್ಮ ಪರ್ಮಿಷನ್ ಇಲ್ಲದೆ ನೀವ್ ಏನು ಮಾಡಕ್ಕಾಗಲ್ಲ. ಮೈಂಡೆಡ್. ಏನ್ರಿ ಮಾಡ್ತಾ ಇದ್ದೀರಾ? ನೀವು ಕೋಪ ಮಾಡ್ಕೊಂಡಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. 100 ರೂಪಾಯಿ ದಂಡ ಕೊಡಿ. ಕೊಡ್ಲಿಲ್ಲ ಅಂದ್ರೆ ರೇಷನ್ ಕಟ್ ನಿಮ್ಮ ಪಾಕೆಟ್. ಬಾವನ್ ಕಣ್ಣಿಗೆ ಧೂಳು ಬಿದ್ದಿದೆ, ಅದನ್ನು ಸಂಪೂರ್ಣವಾಗಿ ವಾಸಿಯಾಗಿಲ್ಲ. ಕಣ್ಣೀರು ಬರ್ತಾನೇ ಇದೆ. ನಮಗ್ ಬೇಕಾಗಿರ್ದೇನೋ ಕಣ್ಣೀರ್ ತಾನೆ. ಜಾಜರು ಇನ್ಯಾಕ್ತಡ ಕರೀರಿ ಪಾಂಡ್ರಂಗನ ವಸೂಲಿ ಮಾಡಿ ದುಡ್ಡನ್ನ. ಹಬಿ ಕಮ್ ಹಿಯರ್. ಜಸ್ಟ್ ಅ ಮಿನಿಟ್. ವಿಟ್ಲಾ, ನಿಮ್ ಕಣ್ಣೀರ್ ನೋಡಿ 100 ರೂಪಾಯಿ ಕೊಡಿ. ಜಸ್ಟ್ ಮಿನಿಟ್. ಇದು ನಿಮ್ ಫೋಟೋ ತಾನೆ? ಯಾ. ಕೋಪ ಮಾಡ್ಕೊಂಡಿದ್ದೀರಾ ತಾನೆ? ಯಾ. 100 ರೂಪಾಯಿ ಕೊಡಿ. ಮೊದ್ಲು ನೀವ್ 100 ರೂಪಾಯಿ ಕೊಡ್ರಿ. ನೀವು 100 ರೂಪಾಯಿ ಕೊಡ್ರಿ. ಓಕೆ ಅದಕ್ಕೂ ಇದಕ್ಕೂ ವಜಾ ಆಗೋಯ್ತು. ನಾಳೆಯಿಂದ ನೀವೇನಾದ್ರೂ ಕಣ್ಣೀರ್ ಹಾಕಿದ್ರೆ 100 ರೂಪಾಯಿ ಕಟ್ಲೇಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ 100 ರೂಪಾಯಿ ಕೊಟ್ಲೇಬೇಕು. ಜಸ್ಟ್ ಮಿನಿಟ್. ನಡೀರಿ. ಶಬಾಷ್ ಮಗನೇ ಶಬಾಷ್. ಸರಿಯಾದ ಅಸ್ತ್ರನೇ ಪ್ರಯೋಗಿಸಿದೀಯಾ. ಪುರುಷ ವಿಮೋಚನಾ ಸಂಘದವರು ನನ್ನ ಸಹಾಯಕ್ಕೆ ಬಂದು ಈ ಕಾನೂನು ತಂದಿದ್ದಾರೆ. ಇನ್ಮೇಲೆ ಆ ದಂಡ ಪಿಂಡಿಗಳು ದುಡ್ಡು ಕೇಳಿದ್ಲೆ ಕೊಡಬೇಡ, ಜಾಜಿ ಕೇಳಿದ್ಲು ಕೊಡಬೇಡ. ದಿನ ಜಾಜಿಗೆ ಸಿಟ್ಟು ಬರೋ ಹಾಗೆ ಮಾಡಿ ನಿನ್ನ ದುಡ್ಡನ್ನ ನೀನು ವಸೂಲಿ ಮಾಡ್ಕೋ. ಮಾತೋಶ್ರೀ ರಂಗಮ್ಮನವ್ರೆ, ಇದ್ರೆ ನಿಮ್ಮಂತ ತಾಯಿಯೇ ಇರಬೇಕು. ಇದು ತಲೆ ಅಲ್ಲ, ನೀರ್ ಒಲೆ. ಅಣ್ಣಯ್ಯ, ಜಾಜಿ ಅದಕ್ಕೆ ರೇಗ್ಸೋದು ಜಾಸ್ತಿ ಆಗಿದೆಯಂತೆ. ಅಲ್ಲಮ್ಮ, ನನ್ನ ಸ್ವಂತ ಹೆಂಡತಿನ ರೇಗಿಸ್ದೆ ಎದ್ರ ಮನೆ ಎಲ್ಲಮ್ಮನ್ ರೇಗ್ಸಕ್ಕಾಗತ್ತಾ? ಆಗಲ್ಲ ಅಣ್ಣಯ್ಯ, ಸುಮ್ನೆ ರೇಗ್ಸೋದು ಕಾಟ ಕೊಡೋದು ಮಾಡ್ತಾ ಇದೀಯಂತೆ. ಈ ವಿಷಯನ ನಿನ್ಗೆ ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನಿಮಗೆ ಯಾರು ಹೇಳಿದ್ದು? ಜಾಜತ್ಗೆ ಹೇಳಿದ್ದು. ಏನಪ್ಪ ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ, ಇಲ್ಲ ಅಂದ್ರೆ ಅಣ್ಣಯ್ಯಗೆ ಅರ್ಥ ಆಗಲ್ಲ. ನೋಡಿ ಬಾಬಾ, ನೀವು ಸುಮ್ನೆ ನಮ್ಮ ಜಾಜತ್ಗೆ ಹತ್ರ ಕಾಲ್ ಕೆತ್ಕೊಂಡು ಜಗಳಕ್ಕೆ ಹೋಗೋದು, ಅವ್ರನ್ನ ರೇಗ್ಸೋದು ಇವೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ಅವ್ರು ಸಹಜವಾಗಿ ಕೋಪ ಮಾಡ್ಕೊಂಡಾಗ ನೀವು ದಂಡ ಕೇಳಿ, ಅದು ನ್ಯಾಯ. ನನಗೆ ನ್ಯಾಯ ಹೇಳ್ಕೊಡಕ್ ಬರ್ತೀರಾ? ಅಣ್ಣಯ್ಯ, ನಮ್ಮ ಯಜಮಾನ್ರ ಮೇಲೆ ಕೈ ಮಾಡೋಕೆ ಎಷ್ಟು ಧೈರ್ಯ ನಿನ್ಗೆ? ದೇವ್ರ ಕೊಟ್ಟ ತಂಗಿ, ನೀನೇ ಸ್ವಲ್ಪ ವಿಚಾರ ಮಾಡಮ್ಮ. ನನ್ನ ಕಣ್ಣಲ್ಲಿ ನೀರ್ ಯಾಕೆ ಬಂತು? ಧೂಳು ತೆಗಿತಾ ಇದ್ದೆ, ಧೂಳು ಕಣ್ಣಿಗೆ ಬಿತ್ತು, ನೀರ್ ಬಂತು. ಅದಕ್ಕೆ 100 ರೂಪಾಯಿ ಪೀಕ್ಸ್ಬಿಟ್ರು. ಇವ್ರು ಮಾಡಿರೋ ಸರಿನಾ? ನಿಮ್ ಕಡೆನೂ ತಪ್ಪಿದೆ. ದೇವ್ರ ಕೊಟ್ಟ ತಂಗಿ, ನ್ಯಾಯದ ಕಡೆ ಮಾತಾಡಿದ್ಯಮ್ಮ, ನಿನಗೆ ಒಳ್ಳೇದಾಗತ್ತೆ ಬಿಡು. ಹಾಗಾದ್ರೆ ನನ್ ಪಾಲಿನ ಆಸ್ತಿ ಯಾವಾಗ ಸಿಗತ್ತಣ್ಣಯ್ಯ? ಸಿಗುದು ಏನಮ್ಮ, ನಿನ್ನ ಗಂಡ ಅನ್ನೋ ದಂಡ ಪಿಂಡ ಒಂದ್ ಒಳ್ಳೆ ದಾರಿಗೆ ಬಂದು ಕೆಲ್ಸ ಅಂತ ಹುಡ್ಕೊಳ್ಳಿ. ನಿನ್ನ ಪಾಲಿಂದೇನು, ನನ್ನ ಪಾಲಿಂದು ನಿನಗೆ ಬಿಸಾಕ್ತೀನಿ. ಹಲೋ ಮೈ ಡಿಯರ್ ಗುಬ್ಬಿ. ಹೌ ಡೇರ್ ಯು? ಯಾರ್ ಪರ್ಮಿಷನ್ ತಗೊಂಡ್ ನನ್ ರೂಮ್ ಒಳಗ್ ಬಂದ್ರಿ? ರೇ, ನಾನು ನಿಮಗೆ ಗಂಡ, ಒಳಗೆ ಬರೋದಕ್ಕೆ ಪರ್ಮಿಷನ್ ಬೇಕಾ? ಯಾಕೆ ಕಣ್ಣಿಗೆ ನೋ ಅಡ್ಮಿಷನ್ ಬೋರ್ಡ್ ಕಾಣಿಸ್ತಾ ಇಲ್ವಾ? ಅದೀಗ ಅಪ್ಲೈ ಆಗಲ್ಲ. ಪುರುಷ ವಿಮೋಚನಾ ಸಂಘದವರು ಕಾನೂನು ಮಾಡಿದ್ದಾರೆ, ಮರ್ತ ಬಿಟ್ರ? ಹೆಂಡತಿ ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ನನಗ್ ಬರ್ತಾರ ಕೋಪದಲ್ಲಿ ಏನ್ರಿ ಮಾಡ್ತಾ ಇದೀರಾ? ನಿಮ್ಗೆ ಕೋಪ ಬಂದಿರೋದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ದಂಡ ಅಂತ 100 ರೂಪಾಯಿ ಕೊಡಿ. ನಾನ್ ದಂಡ ಕಟ್ಟಲ್ಲ. ಸರಿ ಬಿಡಿ,
ಪುರುಷ ವಿಮೋಚನಾ ಸಂಘಕ್ಕೆ ಇದನ್ನ ತಗೊಂಡು ಕೊಡ್ತೀನಿ, ನನಗೆ ನ್ಯಾಯ ಕೊಡಿಸ್ತಾರೆ. ದಯವಿಟ್ಟು ಹಾಗೆ ಮಾತ್ರ ಮಾಡ್ಬಿಡಿ, ತಗೊಳ್ಳಿ. ಏನ್ 3 ರೂಪಾಯಿ ಆಗಲ್ಲ. ನನ್ನ ಹತ್ರ ಆರ್ಗ್ಯೂ ಮಾಡಿದ್ದೀರಾ, 400 ರೂಪಾಯಿ ಕೊಡಿ. ತಗೊಳ್ಳಿ. ದಯವಿಟ್ಟು ಈ ವಿಷಯ ನಮ್ಮಲ್ಲೇ ಇದ್ಬಿಡ್ಲಿ. ಆಗ ಬನ್ನಿ ದಾರಿಗೆ. ಬಾಲಂಗೋಚಿಗಳು. ಜಾಜಕ್ಕೆ ಇದು ಯಾಕೋ ತಾರಕಕ್ಕೆ ಏರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಣ ಹೋಗಿ ಬಾವ ನಿಮ್ಮನ್ನ ನೋಡಿದಾಗ ನನ್ನ ನಕ್ಕು ಬಿಡಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಿದ್ರೆ ಪಾಂಡುರಂಗನ್ ಮುಂದೆ ನೀವು ಕೋಪ ಮಾಡ್ಕೊಂಡಾಗೆಲ್ಲ 100 ರೂಪಾಯಿ ದಂಡ ತರಕ್ಕೆ ರೆಡಿಯಾಗಿ. ಜಾಜಿ ಅವ್ರೆ, ನೀವು ಎಡವಟ್ ಮಾಡ್ಕೊಂಡಿದ್ದೀರಾ. ಯಾವ್ದೇ ಆಗ್ಲಿ ಅತಿ ಮಾಡ್ಕೊಳಕ್ ಹೋದ್ರೆ ಹೀಗೆ ಆಗೋದು. ಅಲ್ರಿ, ನಾವ್ ಸಿಟ್ ಮಾಡ್ಕೊಳಕ್ ಪ್ರಾಣಿ ಅಂದ್ರೆ ಅದು ಗಂಡ ಅಲ್ಲ. ಗಂಡನ ಮೇಲೆ ಕೋಪ ಮಾಡ್ಕೊಳಕ್ ಆಗಲ್ಲ ಅಂದ್ಮೇಲೆ ಇನ್ ಯಾರ ಮೇಲ್ರಿ ಮಾಡ್ಕೊಳ್ಳೋದು? ಈಗ ಅದೇ ಸಮಸ್ಯೆ ಯಾಕೆ ಕೂತಿದೆ. ನನ್ನ ಹಬಿ ಪುರುಷ ವಿಮೋಚನಾ ಸಂಘಕ್ಕೆ ಹೋಗಿ ಏನೇನೋ ಹೇಳಿ ಈ ರೀತಿ ಅಮೆಂಡ್ಮೆಂಟ್ ನ ಪಾಸ್ ಮಾಡಿಸಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಸಂಘದವ್ನ್ ಕರ್ಸ್ರಿ, ಅದೇನೋ ಅಂತ ನೋಡೋಣ. ಪದ್ದು ಬಿಟ್ಲನ್ನ ಕಳ್ಸಿದೀನಿ, ಇನ್ನೇನ್ ಕರ್ಕೊಂಡ್ ಬರ್ತಾರೆ. ಮೇಡಮ್ ಸ್ವಲ್ಪ ದಾರಿ ಬಿಡಿ, ಪುರುಷ ವಿಮೋಚನಾ ಸಂಘದವ್ರು ಬಂದಿದ್ದಾರೆ. ನಿಮ್ ಗಂಡನ ಚೆನ್ನಾಗಿ ನೋಡ್ಕೊತಿದ್ರಿ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು. ಗಂಡನ ಮೇಲೆ ರೇಗಾಡೋದೆಲ್ಲ ಕಡಿಮೆ ಆಗಿದೆಯಂತೆ. ನೋಡಮ್ಮ, ಗಂಡ ಅಂದ್ರೆ ಹಿಂದಿನ ಕಾಲದಲ್ಲಿ ದೇವ್ರು ಅಂತಿದ್ರು, ಪತಿ ದೇವ್ರು ಅಂತಿದ್ರು. ಭೀಮ್ ಅಮಾವಾಸ್ಯೆ ದಿವಸ ಗಂಡನಿಗೆ ಪೂಜೆ ಮಾಡಿ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ರು. ಅಂತಹ ಗಂಡನ ಮೇಲೆ ಯಾವ ಹೆಣ್ಣು ಯಾವುದೇ ಕಾರಣಕ್ಕೂ ರೇಗಾಡೋದಾಗ್ಲಿ ಕೂಗೋಡೋದಾಗ್ಲಿ ಮಾಡಬಾರ್ದು. ನೋಡಿ, ಈ ಪುರಾಣ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ಗಂಡನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗ್ ಕಷ್ಟ ಆಗುತ್ತೆ. ಹಾಗಾಗಿ ಈ ಅಮೆಂಡ್ಮೆಂಟ್ ನ ನೀವು ವಾಪಸ್ ತಗೋಬೇಕು. ಹೌದು, ತಗೊಳ್ಳೇಬೇಕು. ಆಯ್ತು, ನಮ್ಮ ಅಮೆಂಡ್ಮೆಂಟ್ ನ ನಾವು ವಾಪಸ್ ತಗೊಳ್ತೀವಿ, ನಿಮ್ಮ ಅಮೆಂಡ್ಮೆಂಟ್ ನ ನೀವು ವಾಪಸ್ ತಗೊಳ್ಬೇಕು. ಓಕೆ, ನೀವು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ತಗೊಳ್ಳಿ, ಇದ್ರಲ್ಲಿ ಇಬ್ರು ಸೈನ್ ಹಾಕಿ. ಅಂತೂ 2 ಕಾನೂನುಗಳು ರದ್ದಾದಾಗಾಯ್ತು. ಆದ್ರೆ ಇದರಲ್ಲಿ ಕಂಡೀಷನ್ ಅಪ್ಲೈ ಅಂತ ಬರೆದು ಕೆಳಗಡೆ ಕಣ್ಣಿಗೆ ಕಾಣದಾಗ ಏನೋ ಬರ್ದಿದ್ದಿಲ್ಲ, ಅದೇನೋ ಗೊತ್ತಾಗ್ಲಿಲ್ಲ. ಅದು ಹಾಗೇನೆ, 1 ಲಕ್ಷ ರೂಪಾಯಿಗೆ ಸೈಟ್ ಇದೆ, ಕಂಡೀಷನ್ಸ್ ಅಪ್ಲೈ ಅಂತ ಬರ್ದಿರ್ತಾರೆ. ಕಂಡೀಷನ್ಸ್ ಅಪ್ಲೈ ಏನು ಅಂದ್ರೆ ಉಳಿದ 9 ಲಕ್ಷನ ಇನ್ 3 ತಿಂಗಳಲ್ಲಿ ತೀರ್ಸ್ಲಿಲ್ಲ ಅಂದ್ರೆ ಓದಿತೀವಿ ಅಂತ. ಆದ್ರೆ ಇಲ್ಲಿ ಏನಿದೆ ಅಂತ, ಅಪ್ಪಿ ತಪ್ಪಿ ಮನೇಲಿ ಹೆಂಗಸರು ಅತ್ರೆ ಆಗ ಗಂಡಸರು ಹೆಂಗಸರ ಜೊತೆ ಸೇರ್ಕೊಂಡು ಅಳಬೇಕು. ನಾವ್ ಅಳಲ್ಲಪ್ಪ. ಅಳ್ಳಿಲ್ಲ ಅಂದ್ರೆ ನೀವ್ ನಮ್ಗೆ 100 ರೂಪಾಯಿ ದಂಡ ಕಟ್ಬೇಕು.